ಅವರಿಬ್ರು ಬಿಜೆಪಿಯ ಹಿರಿಯ ನಾಯಕರು. ಅವರದ್ದೇ ಆದ ಘನತೆ, ಗೌರವ ಜಿಲ್ಲೆಯಲ್ಲಿ ಇದೆ. ಹೀಗಿರುವಾಗ ಆ ಇಬ್ಬರು ನಾಯಕರು ಕಳೆದೊಂದು ವಾರದಿಂದ ವಾಗ್ಯುದ್ಧಕ್ಕೆ ಇಳಿದಿದ್ದಾರೆ. ಯಾರವರು, ಯಾಕೆ ವಾಕ್ ವಾರ್ ಶುರುವಾಗಿದೆ ಅಂತೀರಾ? ಈ ಸ್ಟೋರಿ ನೋಡಿ. ಬಿವಿವಿ ಸಂಘಕ್ಕೆ ಹಂಚಿಕೆಯಾಗಿದ್ದ ನಿವೇಶನ ರದ್ದು. ಮಾಜಿ ವರ್ಸಸ್ ಹಾಲಿ ನಾಯಕರ ಮಧ್ಯೆ ಟಾಕ್ ವಾರ್. ರಾಜಕೀಯಕ್ಕೆ ಅತ್ಯಂತ ಅಯೋಗ್ಯ ವ್ಯಕ್ತಿ. ಬಾಗಲಕೋಟೆ ಬಿಜೆಪಿಯಲ್ಲಿ ಮಾಜಿ ಎಂಎಲ್ಎ ವೀರಣ್ಣ ಚರಂತಿಮಠ ಹಾಗೂ ಬಿಜೆಪಿಯ ಹಾಲಿ ಎಂಎಲ್ಸಿ ಪಿಎಚ್ ಪೂಜಾರ ನಡುವೆ ವಾಕ್ಸಮರ ಜೋರಾಗಿದೆ. ಏಕವಚನದಲ್ಲೇ ಇಬ್ಬರು ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಹೌದು, ಬಿಟಿಡಿಎ ನಿವೇಶನ ರದ್ದತಿಗೆ ಸಂಬಂಧಪಟ್ಟಂತೆ ಶುರುವಾದ ಜಗಳ ತಾರಕಕ್ಕೇರಿದೆ. ಚರಂತಿಮಠ ವಿರುದ್ಧ ಪೂಜಾರ್ ವಾಗ್ದಾಳಿ ನಡೆಸಿದ್ದಾರೆ. ಯಾವ್ದೋ ಹೆಸರು ರೊಕ್ಕ ಕೊಡಕ್ಕೆ ಬಂದಿದ್ದ ನಿನ್ನ ಪ್ರವೃತ್ತಿ ಇರ್ಬೋದಕ್ಕೆ ಬಂದ. ನೀನು ನಮ್ಮ ಹತ್ರ ವ್ಯಾಪಾರ ನಡೆಯಲ್ಲ ಗೊತ್ತಾ? ಮನುಷ್ಯಾಗ ಬಂದಾವ ಎದ್ದಿರ್ಬೇಕು. ಅವನ ಅಮ್ಮವಲ್ಲ, ನಿನ್ನ ತಲೆಯಿಂದ ಇದು ತೆಗಿಯೋದನ. ನಿನ್ನ ಮನುಷ್ಯನವ, ವ್ಯಾಪಾರ ನಿನ್ನಿಂದ ನಡೀತೈತೆ ಅಂತ ಬಂದಾನವ. ಬಡಾಯಿ ಕೊಚ್ಕೊಳಕ್ಕೆ ಹೋಗಲ್ಲ. ಏನಾಗಬೇಕಾಗಿದೆ ಸಿಕ್ಕಿರ್ಲಿಕ್ಕಿಲ್ಲ ನಿನಗೆ. ಆವಾಗ ಸುಮ್ಮ ಆರೋಪ ಮಾಡೋದು ಬಂದ್ ಮಾಡೋಣ. ಇನ್ನು ಪೂಜಾರ ಆರೋಪಕ್ಕೆ ಚರಂತಿಮಠ ತಿರುಗೇಟು ಕೊಟ್ಟಿದ್ದಾರೆ. ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ, ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘ ಸೇರಿ ಹಲವರಿಗೆ ನೀಡಿದ್ದ 230 ನಿವೇಶನಗಳನ್ನ ರದ್ದು ಮಾಡಿ ಆದೇಶ ಹೊರಡಿಸಿದೆ. ಇದರಿಂದ ರೊಚ್ಚಿಗೆದ್ದಿದ್ದ ಚರಂತಿಮಠ ನೇರವಾಗಿ ನಿವೇಶನ ರದ್ದತಿ ಹಿಂದೆ ಪೂಜಾರ ಕೈವಾಡ ಇದೆ ಅಂತ ಆರೋಪಿಸಿ ಏಕವಚನದಲ್ಲೇ ಹರಿಹಾಯ್ದ್ರು. ಇವ ಹಲ್ಕ ಮತ್ತು ಅತ್ಯಂತ ರಾಜಕೀಯಕ್ಕೆ ಅತ್ಯಂತ ಅಯೋಗ್ಯ ವ್ಯಕ್ತಿ. ಇವನಿಗೇನು ನೈತಿಕ ಹಕ್ಕದ ನಾನು ಸಂಘ ಬಿಟ್ಟು ಬಾ ಅಂತ ಹೇಳಕ್ಕ? ನನ್ನ ನಡವಳಿಕೆ ತಿದ್ದುಕೋಬೇಕು ಅಂತ ಪೂಜಾರಿ ಹೇಳ. ನಿನ್ನ ನಡವಳಿಕೆ ತಿದ್ದುಕೋ ಮೊದಲ. ಬಿಟಿಡಿಎ ನಿವೇಶನ ರದ್ದತಿ ಬಳಿಕ ಶುರುವಾದ ಬಿಜೆಪಿ ನಾಯಕರ ಜಗಳ ಈಗ ತಾರಕಕ್ಕೇರಿದೆ. ಹೈಕಮಾಂಡ್ ಆಗ್ಲಿ, ರಾಜ್ಯ ನಾಯಕರಾಗ್ಲಿ ಮಧ್ಯಸ್ಥಿಕೆ ವಹಿಸಿ ವಾತಾವರಣ ತಿಳಿಗೊಳಿಸುವ ಅಗತ್ಯತೆ ಇದೆ. ಸಂಭ್ರಮ ಮನೆ ಮಾಡಿದೆ. ಆದರೆ ಮಾರ್ಕೆಟ್ಗೆ ಹೂವು ಹಣ್ಣು ಖರೀದಿಗೆ ಹೋದವರಿಗೆ ದುಬಾರಿ ಬೆಲೆಯ ಬಿಸಿ ತಟ್ಟಿದೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ಐಟಿ ಸಿಟಿಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಗಗನಕ್ಕೇರಿದ ಹೂವು ಹಣ್ಣಿನ ದರ. ಶ್ರಾವಣ ಮಾಸದಲ್ಲಿ ಬರೋ ಹೆಂಗಳೆಯರ ನೆಚ್ಚಿನ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ಸಂಪತ್ತು, ಸಮೃದ್ಧಿ ಹಾಗೂ ಅದೃಷ್ಟದ ದೇವತೆ ವರಮಹಾಲಕ್ಷ್ಮಿ. ಹೀಗಾಗಿ ಈ ಹಬ್ಬವನ್ನ ಬೆಂಗಳೂರಿನ ಜನ ಸಡಗರ ಸಂಭ್ರಮದಿಂದ ಆಚರಿಸುತ್ತಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದ ವಸ್ತುಗಳನ್ನ ಖರೀದಿ ಮಾಡಲು ಮಾರ್ಕೆಟ್ಗೆ ಬಂದ ಜನರು ಹೂವು ಹಣ್ಣಿನ ದರ ಕೇಳಿ ಶಾಕ್ ಆದ್ರು. ಹಾಗಾದ್ರೆ ಹೂವು ಹಣ್ಣಿನ ದರ ಎಷ್ಟು ಅಂತ ನೋಡೋದಾದ್ರೆ, ಈ ಸಲದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೂವು ಹಣ್ಣು ಡಬ್ ಟು ಡಬಲ್ ಆಗಿದೆ. ಗುಲಾಬಿ ಕೆಜಿಗೆ 600 ರೂಪಾಯಿ ಆದ್ರೆ ಮಲ್ಲಿಗೆ ಹೂವು ಕೆಜಿಗೆ 4500 ರೂಪಾಯಿ. ಒಂದು ಮಾರು ಚೆಂಡು ಹೂವ 200 ರೂಪಾಯಿ, ಮಲ್ಲಿಗೆ ದಿಂಡು 500 ರೂಪಾಯಿ ಆಗಿದೆ. ಇನ್ನು ತಾವರೆ ಹಾರ ಹಾಗೂ ಮಲ್ಲಿಗೆ ಹಾರಕ್ಕೂ 2000 ರೂಪಾಯಿ. ಒಂದು ಪೀಸ್ ತಾಳೆ ಹೂವು 300 ರೂಪಾಯಿ, ಸುಗಂಧರಾಜ 500, ಕನಕಾಂಬರ ಕೆಜಿಗೆ 4000 ರೂಪಾಯಿ. ಇನ್ನು ಬಾಳೆಕಂದು 200 ರೂಪಾಯಿ ಆಗಿದೆ. ಇವಿಷ್ಟು ಹೂವಿನ ರೇಟ್ ಆದ್ರೆ, ಹಬ್ಬ ಲಕ್ಷ್ಮಿ ರೆಡಿ ಮಾಡ್ತೀವಿ ಮನೆಯಲ್ಲಿ. ಆಕ್ಚುಲಿ ನಾವೇ ಹೂವು ಪೋಣಿಸೋದು. ಈ ಸತಿ ನೋಡೋಣ, ಟೈಮ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಹೂವು ತಗೊಂಡೋಗೋಣ, ರೆಡಿ ಹಾರ ತಗೊಳ್ಳೋಣ ಅಂತ. ಆದರೆ ರೇಟ್ಸು ತುಂಬಾ ಹೈ ಇದೆ ಸರ್. ಟ್ರಿಪಲ್ ಏನೋ ಇನ್ನ ಹೋಗ್ತಾನೆ ಇದೆ. ಹಣ್ಣುಗಳ ಬೆಲೆಯನ್ನ ನೋಡೋದಾದ್ರೆ ಹಣ್ಣಿನ ರೇಟ್ ಕೂಡ ಗಗನ ಮುಟ್ಟಿದೆ. ಮಿಕ್ಸ್ ಹಣ್ಣು ಕೆಜಿಗೆ 600 ರೂಪಾಯಿ ಆದ್ರೆ ಸೇಬು 400 ರೂಪಾಯಿ ಆಗಿದೆ. 1 ಕೆಜಿ ಅನಾನಸ್ಗೆ 150 ರಿಂದ 200. 1 ಕೆಜಿ ಏಲಕ್ಕಿ ಬಾಳೆಹಣ್ಣು 150 ರಿಂದ 200 ರೂಪಾಯಿ. 1 ಕೆಜಿ ದಾಳಿಂಬೆ 400 ರಿಂದ 500. ಸಪೋಟ ಕೆಜಿಗೆ 200 ರೂಪಾಯಿ ಆಗಿದೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ಸರ್. ವರಮಹಾಲಕ್ಷ್ಮಿ ಹಬ್ಬ ಏನು ಮಾಡೋಕ್ಕಾಗಲ್ಲ, ಜನ ತಗೊಳ್ತಾರೆ. ತುಂಬ ಕಾಸ್ಟ್ಲಿ ಇದೆ, ಬಟ್ ಸಖತ್ತಾಗಿ ಎಲ್ಲ ಡೆಕೋರೇಷನ್ ಮಾಡಕ್ಕೆ ನಮಗೆ ಸಖತ್ತಾಗಿ ಐಟಮ್ಸ್, ಹೂವು, ಹಣ್ಣು ಪ್ರತಿಯೊಂದು ತುಂಬ ಚೆನ್ನಾಗಿ ತರಿಸಿದ್ದಾರೆ. ಬೆಲೆ ಏರಿಕೆ ನಡುವೆ ವರಮಹಾಲಕ್ಷ್ಮಿ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಸಿಲಿಕಾನ್ ಸಿಟಿ ಜನರು ಆಚರಿಸುತ್ತಿದ್ದಾರೆ.
ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. 13 ಮೊಬೈಲ್ಗಳ ಡಾಟಾ ರಿಟ್ರೀವ್ ಆಗದ ಕಾರಣ ಹೈದರಾಬಾದ್ನಿಂದ ಫೈನಲ್ ರಿಪೋರ್ಟ್ ಬಂದಿಲ್ಲ. 13 ಮೊಬೈಲ್ ರಿಟ್ರೀವ್ ರಹಸ್ಯ ಸೇರಿ ಇಂಪಾರ್ಟೆಂಟ್ ಎವಿಡೆನ್ಸ್ ರಿಪೋರ್ಟ್ಗೆ ಕಾಮಾಕ್ಷಿಪಾಳ್ಯ ಖಾಕಿಪಡೆ ಕಾಯ್ದಿದ್ದು, ಈ ರಿಪೋರ್ಟ್ ಪೊಲೀಸರ ಕೈಗೆ ಸಿಕ್ಕಿದ್ರೆ ತನಿಖೆಗೆ ಆಯಾಮಕ್ಕೆ ಮತ್ತೊಂದು ತಿರುವು ಸಿಗಲಿದೆ. ಕ್ರೈಮ್ ಬ್ಯೂರೋ, ಧ್ರುವರಾಜ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಡೆವಿಲ್ ಪರ್ಸನಲ್ ಲೈಫ್ ಬಗ್ಗೆನೂ ನಿಮ್ಗೆಲ್ಲ ತಿಳಿದೇ ಇದೆ. ಆದ್ರೆ ಕಾಟೇರನಿಗೆ ಒಬ್ಬರು ಪ್ರೀತಿಯ ತಂಗಿ ಇರೋ ಬಗ್ಗೆ ತುಂಬಾ ಜನರಿಗೆ ಗೊತ್ತಿಲ್ಲ. ಯಾರಾಕಿ ಆ ಕುರಿತು ವರದಿ ಇಲ್ಲಿದೆ ನೋಡಿ. ದಾಸನ ದರ್ಶನವಿಲ್ಲದೆ ಪರಿತಪಿಸಿದ ಸಹೋದರಿ. ಅರೆ, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಡೆವಿಲ್ ಪ್ರೇಯಸಿ ಪವಿತ್ರ ಗೌಡ. ಇಷ್ಟೇ ಯಾಕೆ, ದಾಸನ ತಂದೆ ತಾಯಿ, ಅಕ್ಕ, ಅಣ್ಣನ ಬಗ್ಗೆಯೂ ನಿಮ್ಗೆಲ್ಲ ಗೊತ್ತು. ಆದ್ರೆ ಇದ್ಯಾರಪ್ಪ ದರ್ಶನ್ ತಂಗಿ ಅನ್ಕೊಂಡ್ರ? ಅದನ್ನೇ ಹೇಳ್ತೀವಿ ಕೇಳಿ. ರಾಖಿ ಕಟ್ಟಲು ಜೈಲಿಗೆ ಬರ್ತಾಳ ದರ್ಶನ್ ತಂಗಿ ಸಮತಾ. ಕಿಲ್ಲರ್ ಲೇಡಿ ಪವಿತ್ರ ಗೌಡಳ ಆಪ್ತ ಸ್ನೇಹಿತೆ. ಜೈಲಲ್ಲಿ ದರ್ಶನ್ನ ಸೈಲೆಂಟ್ ಆಗಿ ಭೇಟಿಯಾಗಿ ಎಸ್ಕೇಪ್ ಆಗಿದ್ದ ಲಿಪ್ಸ್ಟಿಕ್ ರಾಣಿಯ ಆಪ್ತೆ. ದರ್ಶನ್ ತಂಗಿ ಅಂತ ಹೇಳಿಕೊಂಡು ಡೆವಿಲ್ನ ಮೀಟ್ ಮಾಡಿದ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡ್ತಿದ್ದಂತೆ ಸಮತಾಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ರು. ನಂತರ ಸಮತಾ ಜೈಲಿನತ್ತ ಮುಖವೇ ಮಾಡಿರಲಿಲ್ಲ. ಇಂಟ್ರೆಸ್ಟಿಂಗ್ ಅಂದ್ರೆ ತುಂಬಾ ದಿನಗಳ ಬಳಿಕ ಸಮತಾ ಮತ್ತೆ ಜೈಲು ದರ್ಶನ ಮಾಡ್ತಿದ್ದಾರೆ. ದರ್ಶನ್ಗೆ ರಾಖಿ ಕಟ್ಟಲು ಬರ್ತಾರಂತೆ ಸಮತಾ. ನಿಜ, ಬಹಳ ದಿನಗಳ ನಂತರ ಪವಿತ್ರ ಗೌಡ ಸ್ನೇಹಿತೆ ಬರ್ಕಿಯನ್ನ ಭೇಟಿ ಮಾಡ್ತಿದ್ದಾರೆ. ಅದು ಕೂಡ 19ನೇ ತಾರೀಕು, ಅಂದ್ರೆ ರಕ್ಷಾ ಬಂಧನ ದಿನ. ಜೈಲಲ್ಲಿ ಕಾಟೇರ್ನನ್ನ ಮೀಟ್ ಮಾಡ್ತಿದ್ದಾರೆ. ಡೆವಿಲ್ಗೆ ರಾಖಿ ಕಟ್ಟೋಕೆ ಭೇಟಿ ಆಗ್ತಿರೋದಾಗಿ ಜೈಲಾಧಿಕಾರಿಗಳಿಗೆ ಕಾರಣ ನೀಡಿದ್ದಾಳೆ. ಇದಕ್ಕೆ ಅವಕಾಶ ನೀಡುವಂತೆ ಮನವಿ ಮಾಡಿದ್ದಾರೆ. ಸಮತಾ ಏನೋ ರಾಖಿ ಕಟ್ಟೋಕೆ ಅಂತ ಕಾರಣ ನೀಡಿದ್ದಾರೆ. ಆದರೆ ಜೈಲಾಧಿಕಾರಿಗಳು ಇದಕ್ಕೆ ಓಕೆ ಅಂತಾರ ಅನ್ನೋದೇ ಸದ್ಯದ ಕುತೂಹಲ. ನವೀನ್ ಶೆಟ್ಟಿ, ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಗಂಗಾ ಸ್ನಾನ ತುಂಗಾಪಾನ ಎಂಬ ನಾಣ್ಣುಡಿಯಂತೆ ತುಂಗಾ ನದಿಯನ್ನ ಉಳಿಸುವ ನಿಟ್ಟಿನಲ್ಲಿ ಇಲ್ಲೊಂದು ತಂಡ ಸುಮಾರು 400 ಕಿಲೋಮೀಟರ್ಗಳ ಪಾದಯಾತ್ರೆಯನ್ನ ಮಾಡೋದಕ್ಕೆ ಪ್ಲಾನ್ ಅನ್ನ ರೂಪಿಸಿದೆ. ಈ ಮೂಲಕ ಜನರಲ್ಲಿ ಜಾಗೃತಿಯನ್ನ ಮೂಡಿಸೋದಕ್ಕೆ ಮುಂದಾಗಿದೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ತುಂಗಾ ನದಿ ಉಳಿವಿಗಾಗಿ ಪಾದಯಾತ್ರೆ. ಶೃಂಗೇರಿಯಿಂದ ಕಿಷ್ಕಿಂಧೆ ತನಕ